ಎಲ್ರಿಗೂ ನಮಸ್ಕಾರ. ಹಾಬೀಸ್ ಆಫ್ ಶುಭ ಚಾನಲ್ಗೆ ಪ್ರೀತಿಯ ಸ್ವಾಗತ. ಇವತ್ತಿನ ಒಂದು ವಿಡಿಯೋದಲ್ಲಿ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಸಿಂಪಲ್ ಆಗಿ ಲಕ್ಷ್ಮಿ ಕೆಲಸಕ್ಕೆ ಸೀರೆ ನೋಡಿಸ್ತಕ್ಕಂಥ ವಿಧಾನವನ್ನ ಶೇರ್ ಮಾಡ್ತಾ ಇದ್ದೀನಿ. ಚಾನಲ್ಗೆ ಹೊಸಬರಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನೀವು ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಈ ಒಂದು ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೆ ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಬನ್ನಿ ಉಡ್ಸೋದು ಹೇಗೆ ಅಂತ ನೋಡೋಣ. ಮೊದಲಿಗೆ ನಾನಿಲ್ಲಿ ಕಂಪ್ಲೀಟ್ ಆಗಿ ಸೀರೆನ ಓಪನ್ ಮಾಡ್ಕೊಂಡಿದ್ದೀನಿ. ಇವಾಗ ಸೆರ್ಗೂರ್ ಕಡೆಯಿಂದ ನಾನು ನೆರಿಗೆಗಳನ್ನ ಮಾಡ್ಕೊಳ್ತಾ ಇದ್ದೀನಿ. ಸಣ್ಣ ಸಣ್ಣದಾಗಿ ನಾವು ನೆರಿಗೆಗಳನ್ನ ಮಾಡ್ಕೋಬೇಕಾಗುತ್ತೆ. ಸಣ್ಣದಾಗಿ ಮಾಡಿದಷ್ಟು ಕೂಡ ಅಲಂಕಾರ ತುಂಬಾನೇ ಚೆನ್ನಾಗಿ ಬರುತ್ತೆ ನೋಡಿ. ಇವಾಗ ಇಷ್ಟು ನೆರಿಗೆಗಳಾಗಿದೆ. ಇವಾಗ ಮೂರು ಸೈಡ್ ಅಲ್ಲೂ ಕೂಡ ಬಾರ್ಡರ್ ಗಳನ್ನ ಕರೆಕ್ಟ್ ಆಗಿ ಜೋಡಿಸ್ಕೊಂಡು ಇಲ್ಲಿ ಕ್ಲಿಪ್ ನ ಹಾಕೋಬೇಕಾಗುತ್ತೆ ನೋಡಿ. ಇಲ್ಲಿ ಒಂದು ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ಹಾಗೆ ಮಧ್ಯದಲ್ಲಿ ಇರ್ತಕ್ಕಂಥ ನೆರಿಗೆಗಳನ್ನು ಕೂಡ ಸ್ವಲ್ಪ ಈ ತರ ಸ್ಟ್ರೈಟ್ ಮಾಡ್ಕೊಂಡು ಎಳೆದು ನಾವು ಇಲ್ಲಿಗೆ ಕ್ಲಿಪ್ ನ ಹಾಕೋಬೇಕಾಗುತ್ತೆ. ಮತ್ತೆ ನಾನಿಲ್ಲಿ ನೆರಿಗೆಗಳನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಉಳಿದಿರುವಂತಹ ನೆರಿಗೆಗಳು ಮಾಡೋದಲ್ಲ, ಇವಾಗ ಅದನ್ನು ಕೂಡ ಜೋಡಿಸ್ಬಿಟ್ಟು ನಾನು ಇದೇ ಒಂದು ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ಒಂದು ಹೀಟ್ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಸೆರ್ಗನ್ನ ಮಾಡೋಣ. ಇದನ್ನು ಅಷ್ಟೇ ಸಣ್ಣ ಸಣ್ಣದಾಗಿ ನಾನು ನೆರಿಗೆನ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಇಷ್ಟು ಸಣ್ಣದಾಗಿ ನಾನಿಲ್ಲಿ ರೆಡಿ ಮಾಡಿದ್ದೀನಿ. ಈ ನೆರಿಗೆಗಳನ್ನು ಕೂಡ ಜೋಡಿಸ್ಕೊಂಡು ನಾನು ಇಲ್ಲಿಗೆ ಕ್ಲಿಪ್ ನ ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ ಸೆರ್ಗು ಕೂಡ ರೆಡಿ ಆಗಿದೆ. ಫ್ರೆಂಡ್ಸ್, ನಾನಿಲ್ಲಿ ಮುಕ್ಕಾಲು ಮಾರ ಆಗುವಷ್ಟು ಸೆರ್ಗುನ ಮಾಡ್ಕೊಂಡಿದ್ದೀನಿ. ಹಾಗೆ ಒಂದು ಕಾಲು ಮಾರ ಆಗುವಷ್ಟು ನಾನಿಲ್ಲಿ ಎಕ್ಸ್ಟ್ರಾ ಬಟ್ಟೆನ ಬಿಟ್ಕೊಂಡಿದ್ದೀನಿ. ಜೊತೆಗೆ ಇಲ್ಲಿ ನೆರಿಗೆಗಳನ್ನು ಕೂಡ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ನೆರಿಗೆಗಳನ್ನ ಮಾಡ್ಕೊಂಡಿದ್ದೀನಲ್ಲ, ಇದನ್ನ ಕರೆಕ್ಟ್ ಆಗಿ ಈ ತರ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೊಳ್ತಾ ಇದ್ದೀನಿ. ಫ್ರೆಂಡ್ಸ್, ನೆಕ್ಸ್ಟ್ ನಾನಿಲ್ಲಿ ಸೀರೆಯ ಬ್ಲೌಸ್ ಪೀಸ್ ನ ತಗೊಂಡಿದ್ದೀನಿ. ಇದರಲ್ಲಿ ಆಪೋಸಿಟ್ ಸೈಡ್ ಬಾರ್ಡರ್ ಇದೆ. ಬಾರ್ಡರ್ಗೆ ನಾವು ಕೈಗಳನ್ನ ಜೋಡಿಸ್ಕೋಬೇಕಾಗುತ್ತೆ. ಮಧ್ಯಕ್ಕೆ ಈ ತರ ಫೋಲ್ಡ್ ಮಾಡ್ಕೋಬೇಕು. ಮಧ್ಯಕ್ಕೆ ಮಧ್ಯಕ್ಕೆ ಫೋಲ್ಡ್ ಮಾಡ್ಕೋಬಹುದು. ಇನ್ನೂ ಒಂದು ಕೂಡ ಫೋಲ್ಡ್ ಮಾಡ್ಕೋಬಹುದು. 4 ಫೋಲ್ಡಿಂಗ್ ಬೇಕಾದ್ರೂ ಮಾಡ್ಕೋಬಹುದು. ಈ ತರ ಫೋಲ್ಡಿಂಗ್ ಆದ್ಮೇಲೆ ನೋಡಿ, ಯಾವ ಕಡೆ ಓಪನ್ ಇರುತ್ತೆ ಅದನ್ನ ಒಳಭಾಗಕ್ಕೆ ಬರೋ ರೀತಿಯಲ್ಲಿ ಜೋಡಿಸ್ಕೋಬೇಕಾಗುತ್ತೆ. ನೋಡಿ, ಈ ತರ ಸೇರಿಸ್ಕೊಂಡು ಇಲ್ಲೊಂದು 3 ಕಡೆ ಗುಂಪಿನ ಹಾಕೊಳ್ಳೋಣ. ನೋಡಿ, ಈ ತರ ಗುಂಪಿನ ಹಾಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಸೈಡ್ ಅಷ್ಟೇನೆ ಕಡ್ಡಿ ಕಟ್ಲಿಕ್ಕೆ ಅಂತ ಹೇಳ್ಬಿಟ್ಟು ನನಗೆ ಲಕ್ಷ್ಮಿ ಕೈಗಳಿಗೆ ದಾರವನ್ನ ಕಟ್ಕೊಂಡಿದ್ದೇನೆ. ಇವಾಗ ಇಲ್ಲಿ ಒಂದು 3 ಗುಂಪಿನ ಹಾಕೊಳ್ತಾ ಇದ್ದೀನಿ. 2 ಕೈಗಳು ಕೂಡ ಜೋಡಿಸಿದಾಗಿದೆ. ಫ್ರೆಂಡ್ಸ್, ನಾನಿಲ್ಲಿ ಕಾಲುಗಳಿಗೆ ವೆಲ್ವೆಟ್ ಬ್ಲೌಸ್ ಪೀಸ್ ಬರುತ್ತಲ್ಲ, ಅದನ್ನ ಕವರ್ ಮಾಡ್ಕೊಂಡಿದ್ದೀನಿ. ನೀವು ಮಾಡ್ಕೊಂಡ್ರೆ ಕಾಲುಗಳು ಸ್ವಲ್ಪ ಸೈಜ್ ದಪ್ಪ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನಾನಿಲ್ಲಿ ಹೈಟ್ ಆಗಿರುವಂತ ಒಂದು ಪೀಟನ್ನ ಇಟ್ಕೊಂಡಿದ್ದೀನಿ. ಅದ್ರ ಮೇಲೆ ಒಂದು ಬಾಕ್ಸ್ ಅನ್ನ ಇಟ್ಕೊಂಡಿದ್ದೀನಿ. ಬಾಕ್ಸ್ ಅಲ್ಲಿ ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ಹಾಗೇನೆ ಇಲ್ಲಿ ಮೇಲ್ಗಡೆ ಒಂದು ಚಿಕ್ಕ ಬಿಂದಿಗೆ ಇದು. ಚಿಕ್ಕ ಬಿಂದಿಗೆನಲ್ಲೂ ಕೂಡ ಅಕ್ಕಿನ ತುಂಬಿಸ್ಕೊಂಡಿದ್ದೀನಿ. ನೀವು ನೀರು ಕೂಡ ತುಂಬಿಸ್ಕೋಬಹುದು. ಹಾಗೆ ಇಟ್ಕೊಂಡು ಗಟ್ಟಿಯಾಗಿ ಸ್ಟಿಕ್ ಅನ್ನ ಕಟ್ಕೊಂಡಿದ್ದೀನಿ. ಬಿಂದಿಗೆ ಚಿಕ್ಕದಿತ್ತು ಅಂತ ಹೇಳಿದ್ರೆ, ಈ ತರದ ಬಿಂದಿಗೆ ಇತ್ತು ಅಂತ ಹೇಳಿದ್ರೆ, ಚಿಕ್ಕ ಬಿಂದಿಗೆ ಇದ್ರೆ 2 ಬಿಂದಿಗೆ ಇದ್ರೆ ಇದೇ ಸೇಮ್ ಮೆಥಡ್ ಅಲ್ಲಿ ನೀವು ಉಡಿಸ್ಕೋಬಹುದು. ಫ್ರೆಂಡ್ಸ್, ಸೆರ್ಗನ್ ಪಾರ್ಟ್ ಇದೆಯಲ್ಲ, ಅದನ್ನ ದೇವಿಯ ಎಡಭಾಗದಲ್ಲಿ ಇಟ್ಕೊಳ್ತಾ ಇದ್ದೀನಿ. ಹಾಗೇನೆ ನಾವು ನೆರಿಗೆ ಮಾಡ್ಕೊಂಡಿದ್ವಲ್ಲ, ಇದನ್ನ ಈ ಬಾಕ್ಸಿನ ಹಿಂಬದಿಯಿಂದ ನಾವು ಹಾಕೋಬೇಕಾಗುತ್ತೆ. ಕರೆಕ್ಟ್ ಆಗಿ 2 ಬಾರ್ಡರ್ಗಳು ಕೂಡ ಈಕ್ವಲ್ ಆಗಿ ಬರಬೇಕು. ಆ ರೀತಿನಲ್ಲಿ ಜೋಡಿಸ್ಕೋಬೇಕು. ನಾವು ಒಂದು ದೊಡ್ಡ ಸೇಫ್ಟಿ ಪಿನ್ ಅಥವಾ ಸೂಜಿ ನೂಲಿಂದ ಹೊಲ್ಕೋಬಹುದು. ಇಲ್ಲಿಗೆ ನಾನು ಇಲ್ಲಿ ಸೂಜಿ ಮತ್ತೆ ನೂಲಿನಿಂದ ಹೊಲ್ಕೋತಾ ಇದ್ದೀನಿ. ಹಾಗೆ ಈ ಬಾರ್ಡರ್ ವೇರಿಯೇಷನ್ ಬರಬಾರ್ದು ಅಂತ ಹೇಳಿದ್ರೆ ಇಲ್ಲಿ ಒಂದು ಕ್ಲಿಪ್ ಅನ್ನು ಹಾಕೊಂಡ್ಬಿಟ್ರೆ ಇಲ್ಲಿ ನಾವು ಯಾವುದೇ ರೀತಿ ಪಿನ್ ಹಾಕೊಂಡ್ರು ಕೂಡ ಇಲ್ಲಿ ವೇರಿಯೇಷನ್ ಬರಲ್ಲ. ಅಥವಾ ನೀವು ಬಿಂದಿಗೆ ಇದೇ ತರದ ಬಿಂದಿಗೆನ ಇಲ್ಲಿ ಕೆಳಗಡೆ ಇಟ್ಟಿದ್ದೀನಿ ಅಂತ ಹೇಳಿದ್ರೆ, ಈ ಬಿಂದಿಗೆ ಗಂಟ ಭಾಗ ಇದೆಯಲ್ಲ, ಅಲ್ಲಿಗೆ ಈ ರೀತಿ ನೀವು ಜೋಡಿಸ್ಕೋಬೇಕಾಗುತ್ತೆ. ಹೀಗೆ ಫ್ರೆಂಡ್ಸ್, ನಾನು ಇವಾಗ 2 ಸೈಡಿನ ನೆರಿಗೆಗಳನ್ನು ಕೂಡ ಜೋಡಿಸ್ಕೊಳ್ತಾ ಇದ್ದೀನಿ. ನೋಡಿ, ಜೋಡಿಸ್ಕೊಳ್ಳುವಾಗ ಈ ರೀತಿ ಸ್ವಲ್ಪ ಹಿಂದೆಯಿಂದ ಇಲ್ಲಿ
ಈಗ ಇಟ್ಕೊಂಡು ನಾವು ಜೋಡಿಸ್ಕೋಬೇಕಾಗುತ್ತೆ. ಅಂದ್ರೆ ಬಿಂದಿಗೆ ಕಂಠ ಭಾಗ ಜೋಡಿಸ್ತೀವಲ್ಲ ಆ ರೀತಿನಲ್ಲಿ ಜೋಡಿಸ್ಕೋಬೇಕು. ಹಾಗಾಗಿ ನಾನು ಇಲ್ಲಿ ಒಂದು ನೂಲನ್ನ ಕಟ್ಕೊಂಡಿದ್ದೀನಿ. ಇಲ್ಲಿಗೆ ಈ ಸ್ಟಿಕ್ಗೆ ಈ ಕ್ಲಿಪ್ಪು ಹಾಗೆ ಇದನ್ನ ಸೇರಿಸಿ ಒಂದು ನೂಲನ್ನ ಕಟ್ಕೊಂಡಿದ್ದೀನಿ. ಇಲ್ಲಿಗೆ ಟೈಟ್ ಆಗಿ ಕಟ್ಟೋವರೆಗೆ. ಇಲ್ಲಿ ಜಾಸ್ತಿ ನೆರಿಗೆಗಳು ಇರೋದ್ರಿಂದ ಕೆಲವು ಟೈಮ್ ಪಿನ್ನು ಆಗಲ್ಲ. ಹಾಗಾಗಿ ನಾನು ಇಲ್ಲಿ ಸೂಜಿ ನೂಲಿಂದ ಹೊಲ್ಕೊಳ್ತಾ ಇದ್ದೀನಿ. ಈ ತರ ಟೈಟ್ ಆಗಿ ಕಟ್ಕೋಬೇಕಾಗುತ್ತೆ. ಜೋಡಿಸಿದಾದ್ಮೇಲೆ ಪ್ಲೀಟ್ಸ್ ಗಳನ್ನ ನಾವು ಅರೇಂಜ್ ಮಾಡ್ಕೋಬೇಕಾಗುತ್ತೆ. ಒಂದೊಂದಾಗಿನೇ ನೆರಿಗೆಗಳನ್ನ ನಾವು ಜೋಡಿಸ್ಕೊತಾ ಹೋಗ್ಬೇಕಾಗುತ್ತೆ. ಈ ಕಡೆ ನೆರಿಗೆಗಳನ್ನು ಅಷ್ಟೇ ಈ ರೀತಿ ಜೋಡಿಸ್ಕೋಬೇಕಾಗುತ್ತೆ. ಫ್ರೆಂಡ್ಸ್, ಇವಾಗ ನೆರಿಗೆಗಳನ್ನ ಜೋಡಿಸಿದ್ದಾಗಿದೆ. ನಾನು ಇಲ್ಲಿ ಎಕ್ಸ್ಟ್ರಾ ಸೀರೆನ ಬಿಟ್ಕೊಂಡಿದ್ದೀನಲ್ಲ ನೋಡಿ, ಅಲ್ಲಿಗೆ ಈ ರೀತಿ ಜೋಡಿಸ್ಕೊಳ್ತಾ ಇದ್ದೀನಿ. ಕಾಲನ್ನ ನೋಡಿ ಕರೆಕ್ಟಾಗಿ ಬಾರ್ಡ್ರು ಈ ಕಾಲಿಗೆ ಬರಬೇಕು. ಗೆಜ್ಜೆ ಕಟ್ಟಿದಾರಲ್ಲ ಅಲ್ಲಿವರೆಗೆ ಬರಬೇಕು. ಇಲ್ಲಿಗೊಂದು ಪಿನ್ನನ್ನು ಹಾಕೊಳ್ತಾ ಇದ್ದೀನಿ ನೋಡಿ. ಇವಾಗ ಪೂರ್ತಿ ಬಾರ್ಡರ್ ಕವರ್ ಆಗಿದೆಯಲ್ಲ ನೋಡಿ. ಇಲ್ಲಿದೆಯಲ್ಲ ನೆರಿಗೆ, ಮೊದಲನೇ ನೆರಿಗೆ ಅಥವಾ ಎರಡನೇ ನೆರಿಗೆ, ಇದನ್ನ ತಗೊಂಡು ಈ ಮಂಡಿ ಮೇಲೆ ಕರೆಕ್ಟಾಗಿ ಬರಬೇಕು. ಆ ರೀತಿ ಜೋಡಿಸ್ಕೋಬೇಕಾಗುತ್ತೆ. ಈ ತರ ಜೋಡಿಸ್ಕೊಂಡು ನೀವು ಕಾಲನ್ನ ಈ ರೀತಿ ಕೂಡ ಇಟ್ಕೋಬಹುದು ಅಥವಾ ಈ ರೀತಿ ಕೂಡ ಇಟ್ಕೋಬಹುದು. ಇಲ್ಲಿಗೆ ಗುಂಡ್ ಪಿನ್ ಅಥವಾ ಸೇಫ್ಟಿ ಪಿನ್ ಅನ್ನು ಹಾಕೋಬೇಕಾಗುತ್ತೆ. ಇಲ್ಲಿಗೆ ಹಾಗೆ ಇಲ್ಲಿ ಉಳಿದಿರ್ತಕ್ಕಂಥ ನೆರಿಗೆಗಳನ್ನ ಕರೆಕ್ಟಾಗಿ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ನೆಕ್ಸ್ಟ್ ಈ ಕಡೆ ಕಾಲನ್ನು ಅಷ್ಟೇ ನೋಡಿ, ಹಿಂಭಾಗದಲ್ಲಿ ಬಿಟ್ಟಿರ್ತಕ್ಕಂಥ ಸೀರೆ ಬಾರ್ಡರ್ನ ಈ ರೀತಿ ತಗೊಂಡು ಇಲ್ಲಿ ಒಂದು ಪಿನ್ ಹಾಕೊಂಡು ಕವರ್ ಮಾಡ್ಕೊಂಡ್ಬಿಡೋಣ. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಮೊದಲನೇ ನೆರಿಗೆನ ತಗೊಂಡು ಈ ರೀತಿ ಮೊಣಕಾಲಿನ ಮೇಲೆ ಬರೋ ರೀತಿ ಮಾಡ್ಬೇಕಷ್ಟೇ ನೋಡಿ. ಇಲ್ಲಿಗೂ ಕೂಡ ನಾನು ಗುಂಡ್ ಪಿನ್ ಅಥವಾ ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಾನಿಲ್ಲಿ ಲಕ್ಷ್ಮಿ ಕೈಗಳನ್ನ ಜೋಡಿಸ್ತಾ ಇದ್ದೀನಿ. ಬಂದು ಈಗ ಹಾಕೋಬೇಕಾಗುತ್ತೆ. ಇಲ್ಲಿ ದಾರನ ಕಟ್ಕೊಂಡಿರ್ತೀವಲ್ಲ ಇದನ್ನ ಈ ಒಂದು ಸ್ಟಿಕ್ಗೆ ಕಟ್ಕೋಬೇಕಾಗುತ್ತೆ ನೋಡಿ. ಈ ರೀತಿ ಗಟ್ಟಿಯಾಗಿ ಕಟ್ಕೋಬೇಕು. ನೆಕ್ಸ್ಟ್ ಇಲ್ಲಿರ್ತಕ್ಕಂಥ ಬ್ಲೌಸ್ ಪೀಸ್ನ ಈ ರೀತಿ ಕವರ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಬಿಂದಿಗೆ ಇದೆಯಲ್ಲ, ಬಿಂದಿಗೆ ಹಾಗೆ ಈ ಬಾಕ್ಸ್ ಇದೆಯಲ್ಲ, ಇವೆರಡೂ ಕೂಡ ಕವರ್ ಆಗಬೇಕು ಅಂದ್ರೆ ಸ್ವಲ್ಪ ಈ ಬ್ಲೌಸ್ ಪೀಸ್ನ ಈ ರೀತಿ ಓಪನ್ ಮಾಡಿಕೊಂಡು ಕಂಪ್ಲೀಟ್ ಆಗಿ ಎರಡನ್ನೂ ಕೂಡ ನಾವು ಕವರ್ ಮಾಡ್ಕೋಬೇಕು. ಸ್ವಲ್ಪ ಟೈಟ್ ಆಗಿ ಎಳೆದು ಪಿನ್ ಅನ್ನು ಹಾಕೋಬೇಕು ಬೇಕಾಗುತ್ತೆ. ಸೆರಗನ್ನ ದೇವಿಯ ಬಲಭಾಗದಿಂದ ಈ ರೀತಿ ತಗೊಂಡು ಎಡಭಾಗದ ಭುಜದ ಮೇಲೆ ಹಾಕೋಬೇಕಾಗುತ್ತೆ. ಫ್ರೆಂಡ್ಸ್, ಈ ರೀತಿ ಎಡಭಾಗದ ಭುಜದ ಮೇಲೆ ಸೆರಗನ್ನ ಹಾಕೊಂಡು ನೋಡಿ, ಇಲ್ಲಿ ಮುಂದೆ ಇರುತ್ತಲ್ಲ ಈ ಒಂದು ಸೆರಗನ್ನ ಇಲ್ಲಿ ತೊಡೆ ಮೇಲೆ ಕೂಡ ಹಾಕೋಬಹುದು ಅಥವಾ ಈ ಮೇಲ್ಭಾಗದಿಂದ ಕೂಡ ಬಲಭಾಗದ ಒಂದು ಕೈ ಇದೆಯಲ್ಲ ಅಲ್ಲಿಂದ ಕೂಡ ಈ ರೀತಿ ಜೋಡಿಸ್ಕೋಬಹುದು. ಹೀಗೆ ಮೊದಲಿಗೆ ಈ ನೆರಿಗೆಗಳನ್ನ ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ. ಈ ರೀತಿ ಒಂದೊಂದೇ ನೆರಿಗೆಗಳನ್ನ ಈ ರೀತಿ ಸ್ಪ್ರೆಡ್ ಮಾಡ್ಕೋಬೇಕಾಗುತ್ತೆ. ಎಂಟಲ್ಲಿ ನಾನು ಇಲ್ಲೊಂದು ಸೇಫ್ಟಿ ಪಿನ್ ಅನ್ನು ಹಾಕೊಳ್ತಾ ಇದ್ದೀನಿ. ಈ ರೀತಿ ಬಲಭಾಗದ ಭುಜದ ಮೇಲೆ ಕೂಡ ತಗೊಂಡು ಬಂದು ಈ ರೀತಿ ನೆರಿಗೆನ ಸ್ಪ್ರೆಡ್ ಮಾಡ್ಕೋಬಹುದು. ಅದಕ್ಕೆ ಒಂದು ನೂಲನ್ನ ಕಟ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ನಮಗೆ ಲಭ್ಯ ಇರ್ತಕ್ಕಂಥ ಅಲಂಕಾರಿಕ ವಸ್ತುಗಳಿಂದ ನಾವು ಲಕ್ಷ್ಮಿಯನ್ನ ಅಲಂಕರಿಸಬಹುದು. ರಸಕ್ಕೆ ತೆಂಗಿನಕಾಯಿನ ಇಡ್ತಾ ಇದ್ದೇನೆ. ಮುಖಸೀರೆಯನ್ನ ನಾನಿಲ್ಲಿ ಕಟ್ಟುತ್ತಾ ಇದ್ದೇನೆ. ಫ್ರೆಂಡ್ಸ್, ಅಲಂಕಾರ ಎಲ್ಲ ಮುಗಿದಿದೆ. ಇವತ್ತಿನ ಈ ಒಂದು ಸಿಂಪಲ್ ಅಲಂಕಾರ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಚಾನಲ್ಗೆ ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ವಿಡಿಯೋನ ಹೆಚ್ಚಾಗಿ ನಿಮ್ಮ ಫ್ರೆಂಡ್ಸ್ ಮತ್ತು ರಿಲೇಟಿವ್ಸ್ ಜೊತೆ ಶೇರ್ ಮಾಡಿ ನಮಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.